ಇರಾನ್ ಸರ್ವಾಧಿಕಾರಿ ಖಮೇನಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವಂತಹ ಸಿಎಂ ವರ್ತನೆ ಏರಿದೆ. ಯಾಕೆ ಈ ರೀತಿಯಾದ ನಡೆ ಅಂತ ಹೇಳಿ ಸುನೀಲ್ ಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇದು ಸರಿಯಲ್ಲ. ಒಬ್ಬ ಸಿಎಂ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಆ ರೀತಿಯಾಗಿ ನಡೆದುಕೊಳ್ಳುತ್ತಾ ಇಲ್ಲ. ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಅಗತ್ಯ ಏನಿದೆ? ದೇಶದ ಹಲವೆಡೆ ಪ್ರತಿಭಟನೆ ವಿಚಾರ ಕೂಡ ಆಗ್ತಾ ಇದೆ. ಇದರ ಬಗ್ಗೆ ಮಾಜಿ ಸಚಿವ ಆಗಿರುವಂತಹ ವಿ ಸುನೀಲ್ ಕುಮಾರ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಎಚ್ಚರಿಕೆಯ ನಡೆಯನ್ನು ನಡಿಬೇಕಾಗಿತ್ತು, ಆದರೆ ಆ ರೀತಿಯಾಗಿ ನಡೆದುಕೊಳ್ತಾ ಇಲ್ಲ. ಭಾರತ ಸರ್ಕಾರ ತನ್ನ ವಿದೇಶಾಂಗ ನೀತಿ ಏನು ಅನ್ನೋದನ್ನು ಅವರು ಅರ್ಥಕೊಳ್ಬೇಕಾಗಿದೆ, ಇನ್ನೂ ಕೂಡ ಪ್ರಕಟ ಮಾಡಿಲ್ಲ. ಹೀಗಾಗಿ ಏಕಾಏಕಿಯಾಗಿ ಈ ಬಗ್ಗೆ ಸಾರ್ವಜನಿಕವಾಗಿ ಕಣ್ಣೀರನ್ನು ಸುರಿಸುವುದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಈ ಬಗ್ಗೆ ಸಿಂಪತಿ ಬೇಡ, ಸಿಂಪತಿ ವ್ಯಕ್ತವಾಗ್ತಾ ಇರುವುದು ಮತ್ತು ವ್ಯಕ್ತವನ್ನು ಪಡಿಸ್ತಾ ಇರುವಂಥದ್ದು ಕೂಡ ತಪ್ಪಾಗಿದೆ. ಈ ವಿಚಾರವಾಗಿ ವಿದೇಶಾಂಗ ನೀತಿ ಏನಿದೆ ಅದು ಮಾತನಾಡಬೇಕು. ಅದಕ್ಕೆ ಅಪಮಾನ ಆಗುತ್ತೆ ಈ ರೀತಿಯಾಗಿ ನಡೆದುಕೊಂಡ್ರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಮುಖ್ಯಮಂತ್ರಿಗಳು ಭಾರತ ಸರ್ಕಾರದ ನಿಲುವೇನು ಎಂಬುದನ್ನು ಫಸ್ಟ್ ತಿಳಿದುಕೊಳ್ಬೇಕು, ಅದನ್ನು ಗಮನಿಸಬೇಕು, ಅದಕ್ಕೆ ಗೌರವ ಕೂಡ ಕೊಡಬೇಕು. ಆದರೆ ಅದು ಇಲ್ಲಿ ಆಗ್ತಾ ಇಲ್ಲ. ರಾಜ್ಯದ ವೋಟ್ ಬ್ಯಾಂಕ್ ಆಗಿ ಅದಕ್ಕೋಸ್ಕರ ಇವರು ಈ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಅದು ಮಾಡಬಾರದು. ಇರಾನ್ನಿಂದ ಲಾಸ್ ಏಂಜಲೀಸ್ ಏನಿದೆ ಅದರ ತನಕ ಕೂಡ ಘಟನೆ ಏನಿದೆ ಅದು ಸಂಭವಿಸಿರೋದನ್ನು ನಾವು ಗಮನಿಸಬೇಕಾಗುತ್ತೆ. ಜಗತ್ತಿನಾದ್ಯಂತ ಒಂದು ಗುಂಪೇನಿದೆ ಅದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿರುವಂತಹ ಸರ್ವಾಧಿಕಾರಿ ಏನಿದ್ದಾರೆ ಅವರು ಕ್ರೂರಿ ಅಂತ ಕೆಲ ಜನರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಭಾರತದಲ್ಲಿ ಈ ರೀತಿಯಾಗಿ ಯಾಕೆ, ಅದರಲ್ಲಿಯೂ ಕೂಡ ಕರ್ನಾಟಕದಲ್ಲಿ ಕೆಲ ಮುಸ್ಲಿಮರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಕಂಪನಿಯನ್ನು ಮಿಡಿತಾ ಇದ್ದಾರೆ, ಮತ್ತು ಕಪ್ಪು ಡೇಯನ್ನು ಅಥವಾ ಅಂದರೆ ಬ್ಲಾಕ್ ಡೇಗಳನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಬೇರೆ ಬೇರೆ ಘಟನೆಗಳನ್ನು ಕೂಡ ನೆನಪಿಸ್ಕೊಳ್ಬೇಕಾಗುತ್ತೆ. ಮುಸಲ್ಮಾನರೇನಿದ್ದಾರೆ ಅವರು ಈ ಪ್ರತಿಭಟನೆಗಳಲ್ಲಿ ಹೆಚ್ಚಿನದಾಗಿ ಭಾಗಿಯಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕಾಶ್ಮೀರದ ಮುಸಲ್ಮಾನರು ಹೆಚ್ಚಾಗಿದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಯಿತು, ಆವಾಗ ಯಾರೂ ಕೂಡ ಧರಣಿಯನ್ನು ಮಾಡಲಿಲ್ಲ, ಯಾವ ಮುಸಲ್ಮಾನರು ಕೂಡ ಇದ್ರ ಬಗ್ಗೆ ಧ್ವನಿಯನ್ನು ಎತ್ತಲಿಲ್ಲ. ಆದರೆ ಇವತ್ತು ರಸ್ತೆಗಿಳಿದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಬೀದಿಗಿಳಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಮೆರಿಕದ ವಿರುದ್ಧವಾಗಿ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ. ಆದರೆ ಈ ಹಿಂದೆ ಆದಂತಹ ಘಟನೆಗಳನ್ನು ಯಾಕೆ ನೆನಪು ಮಾಡಿಕೊಳ್ಳಿಲ್ಲ, ಆಗ ಯಾಕೆ ಇವರಿಗೆ ಈ ರೀತಿಯಾದಂತಹ ಒಂದು ಭಾವನೆಗಳು ಬರಲಿಲ್ಲ ಅಂತ ಹೇಳಿ ಸುನೀಲ್ ಕುಮಾರ್ ಮಾತನಾಡಿರುತ್ತೆ. ಅಷ್ಟೇ ಅಲ್ಲ ನೋಡಿ, ಸಿಎಂ ಸಿದ್ದರಾಮಯ್ಯವರು ಈ ನಡೆ ಏನಿದೆ ಅದು ಬೇರೆಯವರಿಗೆ ಪ್ರೇರಣೆ ಆಗ್ತಾ ಇದೆ. ಯುದ್ಧ ಬೇಡ ಅನ್ನುವಂಥದ್ದು ಎಲ್ಲ ದೇಶಗಳ ಒಂದು ವಾದ ಆಗಿದೆ. ಭಾರತ ಕೂಡ ಇದ್ರ ಬಗ್ಗೆ ಏನೂ ಕೂಡ ಇನ್ನೂ ನಿಲುವನ್ನು ಹೇಳಿಲ್ಲ. ಹೀಗಿರುವಾಗ ಸಿಎಂ ಅವರೇ ಈ ರೀತಿಯಾಗಿ ನಡೆದುಕೊಂಡ್ರೆ ಬೇರೆಯವರಿಗೆ ಇದು ಏನು ಸಂದೇಶ ಕೊಟ್ಟಂತೆ ಆಗುತ್ತೆ ಅಂತ ಹೇಳಿ ಸುನೀಲ್ ಕುಮಾರ್ ಪ್ರಶ್ನೆ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.